ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೊಂದು ಹೊಸದಾದ ಉದ್ಯೋಗ ಅಂದರೆ ಇಂಡಿಗೋ ರಿಕ್ವೈರ್ಮೆಂಟು 2026ರಲ್ಲಿ ಅಪ್ಲೈ ಆನ್ಲೈನ್ ಮುಖಾಂತರ ನಿಮಗೆ 11,000ಕ್ಕೂ ಹೆಚ್ಚು ಉದ್ಯೋಗಗಳು ಖಾಲಿ ಇವೆ. ಇಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ 10ನೇ ತರಗತಿ ಅಥವಾ 12ನೇ ತರಗತಿ ಅದಕ್ಕಿಂತ ಹೆಚ್ಚು ಕ್ವಾಲಿಫಿಕೇಷನ್ ಆದವರು ಕೂಡ ಟ್ರೈ ಮಾಡ್ಬೋದು. ನಿಮಗೆ ಇಲ್ಲಿ ತುಂಬ ಮಲ್ಟಿಪಲ್ ಆಗಿ ವೇಕೆನ್ಸಿ ಅವೈಲೇಬಲ್ ಇದೆ. ನೀವು ವೆಬ್ಸೈಟ್ಗೆ ವಿಸಿಟ್ ಮಾಡಿಕೊಂಡು ನೋಡಿಕೊಂಡು ಕೆಲಸಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಯಾವ ರೀತಿ ಅಪ್ಲೈ ಮಾಡೋದು, ಅದಕ್ಕೆ ಯಾವ ವೆಬ್ಸೈಟಿಂದ ಅಪ್ಲೈ ಮಾಡೋದು, ಯಾವ ಕ್ವಾಲಿಫಿಕೇಷನ್ ಆಗಿರಬೇಕು, ಏನೆಲ್ಲ ಇಲ್ಲಿ ರಿಷನ್ ಇದೆ, ನಿಮ್ಮದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನೆಲ್ಲ ಇದೆ ಎಲ್ಲ ನೀವು ವಿಡಿಯೋದಲ್ಲಿ ವಿವರವಾಗಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೋಬೇಕು. ಓಕೆ, ಸರಿ. ಕೆಲಸದಲ್ಲಿ ಇದು ನಿಮ್ಮ ಆಲ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ನಿಮಗೆ ಕೆಲಸ ಆಗ್ಬೋದು. ನೀವು ಅಪ್ಲೈ ಮಾಡುವಾಗ ಕೆಲಸದ ಸ್ಥಳವನ್ನು ನೋಡಿಕೊಂಡೇ ನೀವು ಕೆಲಸಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಸರಿ, ಓಕೆ. ಇಲ್ಲಿ ಇದು ಇಂಡಿಗೋ ಏರ್ಲೈನ್ಸ್ನಲ್ಲಿ 2026 ಭಾರಿ ನೇಮಕಾತಿ. ಸಂಸ್ಥೆ ಹೆಸರು ಇಂಡಿಗೋ ಏರ್ಲೈನ್. ಇದು ಪ್ರೈವೇಟ್ ಜಾಬ್ ಆಗಿರುತ್ತೆ. ಅಧಿಸೂಚನೆ ಹೆಸರು ಇಂಡಿಗೋ ನೋಟಿಫಿಕೇಷನ್ 2026. ಉದ್ಯೋಗ ಸ್ಥಳ ಭಾರತದಲ್ಲಿದೆ. ಉದ್ಯೋಗ ಪ್ರಕಾರ ಫುಲ್ ಟೈಮ್ ಅಂದರೆ ಪರ್ಮನೆಂಟ್ ಆಗಿರುತ್ತೆ. ಸರಿ, ಭಾರತದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆಗಳಲ್ಲಿ ಒಂದಾಗಿದ್ದು ನಿಮಗೆ ಗೊತ್ತಿರುವಂಥದ್ದೇ. ಇದರಲ್ಲಿ 11,578ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ನೇಮಕಾತಿಗೆ 10ನೇ ತರಗತಿ ಮತ್ತು 12ನೇ ತರಗತಿ ಅಥವಾ ಯಾವುದೇ ಪದವಿ ಹೊಂದಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಸಮವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಶುಲ್ಕ ಸಂಪೂರ್ಣವಾಗಿ ಉಚಿತವಾಗಿರೋದ್ರಿಂದ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಅದು ಕೂಡ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿರುವಂಥ ಹುದ್ದೆಗಳು ಕ್ಯಾಬಿನ್ ಕ್ರ್ಯೂ, ಗ್ರೌಂಡ್ ಸ್ಟಾಫ್, ಏರ್ಪೋರ್ಟ್ ಆಪರೇಷನು, ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್, ಟೆಕ್ನಿಷಿಯನು, ಸೆಕ್ಯೂರಿಟಿ ಅಸಿಸ್ಟೆಂಟು, ಆಫೀಸ್ ಸ್ಟಾಫು, ವೇರಿಯಸ್ ಸೂಪರ್ ರೋಲ್ಸ್. ಹೀಗೆ ಉದ್ಯೋಗ ಸ್ಥಳ ಬೆಂಗಳೂರು, ದೆಹಲಿ, ಮುಂಬೈ, ಚೆನ್ನೈ, ಹೈದರಾಬಾದ್, ಕೊಚ್ಚಿ, ಮಂಗಳೂರು ಸೇರಿದಂತೆ ಭಾರತದ ಎಲ್ಲ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಎಲ್ಲಿ ಬೇಕಾದ್ರೆ ನಿಮಗೆ ಕೆಲಸ ಆಗ್ಬೋದು. ಕ್ವಾಲಿಫಿಕೇಷನ್ 10ನೇ ತರಗತಿ ಅಥವಾ 12ನೇ ತರಗತಿ ಅದಕ್ಕಿಂತ ಜಾಸ್ತಿ. ಆಫೀಸ್ ಸಪೋರ್ಟು 12ನೇ ಅಥವಾ ಗ್ರ್ಯಾಜುಯೇಷನು. ಟೆಕ್ನಿಕಲ್ ರೋಲ್ಸಿಗೆ ಡಿಪ್ಲೊಮಾ ಅಥವಾ ಗ್ರ್ಯಾಜುಯೇಷನು. ಕ್ಯಾಬಿನ್ ಕ್ರೂವಿಗೆ 12ನೇ ತರಗತಿ ಪಾಸಾಗಿರಬೇಕು. ಇಂಗ್ಲೀಷ್ ನಾಲೆಜ್ ಅಗತ್ಯ ಅಂತ ಹೇಳ್ತಿದ್ದಾರೆ. ಕೆಲವು ಹುದ್ದೆಗಳಿಗೆ ಮೂಲಭೂತ ಇಂಗ್ಲೀಷ್ ಜ್ಞಾನ ಅಗತ್ಯವಿರುತ್ತೆ. ಓಕೆ, ವಯಸ್ಸಿನ ಮಿತಿ ಕನಿಷ್ಠ 18, ಗರಿಷ್ಠ 40 ಮತ್ತು ವಯಸ್ಸಿನ ಸಡಿಲಿಕೆ ನಿಮ್ಮ ವಯಸ್ಸಿನ SC STಗಳಿಗೆ ಅಧಿಸೂಚನೆ. ಸರ್ಕಾರದ ಅಧಿಸೂಚನೆವರೆಗೆ ಅಧಿಸೂಚನೆ ಓದುವುದು ಉತ್ತಮವಾಗಿರುತ್ತೆ. ವೇತನ ವಿವರ ನಿಮಗೆ ಗ್ರೌಂಡ್ ಸ್ಟಾಫಿಗೆ 18ರಿಂದ 25,000 ತನಕ, ಕ್ಯಾಬಿನ್ ಕ್ರೂವಿಗೆ 30ರಿಂದ 60,000 ತನಕ, ಟೆಕ್ನಿಕಲ್ ಸ್ಟಾಫಿಗೆ 25,000ದಿಂದ 45,000 ತನಕ, ಆಫೀಸ್ ರೋಲ್ಸಿಗೆ 20ರಿಂದ 35,000 ತನಕ ಸಂಬಳ ಕೊಡ್ತಾ ಇದ್ದಾರೆ. ಜೊತೆಗೆ ನಿಮಗೆ ಮುಖ್ಯ ಸೌಲಭ್ಯ ಕೂಡ ಕೊಡ್ತಾ ಇದ್ದಾರೆ. PF ಮತ್ತು ESI, ಹಾಗೆ ಫ್ಲೈಟ್ ಬೆನಿಫಿಟ್ಸ್ ಮತ್ತು ಕರಿಯರ್ ಗ್ರೋತ್ ಆಪರ್ಚುನಿಟಿ ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ ಅರ್ಜಿ ಶುಲ್ಕ ಯಾವುದೇ ರೀತಿಯ ಶುಲ್ಕಗಳಿರುವುದಿಲ್ಲ. ಯಾವುದೇ ಫ್ರೀಯಾಗಿ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅಗತ್ಯ ದಾಖಲೆ ಅರ್ಜಿ ಸಲ್ಲಿಸುವಾಗ ನಿಮ್ಮ ರೆಸ್ಯೂಮ್ ಅಪ್ಡೇಟ್ ಆದ ಹೊಸದಾದ ನಿಮ್ಮ ಲೇಟೆಸ್ಟು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇರಬೇಕು. ಹಾಗೆ ಅಪ್ಡೇಟ್ ಆದಂಥ ನಿಮ್ಮ ರೆಸ್ಯೂಮ್ ಇರಬೇಕು. ಓಕೆ, ಆಧಾರ್ ಕಾರ್ಡು, ನಿಮ್ಮ ಸಿಗ್ನೇಚರು, ಎಜುಕೇಷನ್ ಸರ್ಟಿಫಿಕೇಟು, ಏಜ್ ಪ್ರೂಫು ಮತ್ತು ನಿಮ್ಮ ಕ್ವಾಲಿಫಿಕೇಷನು, ನಿಮ್ಮದು ಎಜುಕೇಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ, ಏಜ್ ಪ್ರೂಫು ಕೊಟ್ಟಿದ್ದೀರಾ. ಹಾಗೆ ನಿಮ್ಮ ಇಮೇಲ್ ID ಮತ್ತು ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ತಪ್ಪು ಮಾಹಿತಿನ ನೀಡಿದರೆ ನಿಮಗೆ ಯಾವುದೇ ರೀತಿಯ ಉಪಯೋಗ ಇರೋದಿಲ್ಲ. ಓಕೆ, ಅರ್ಜಿ ಸಲ್ಲಿಸುವಂಥ ವಿಧಾನ ನಿಮಗೆ ಕೆಳಗೆ ಕೊಟ್ಟಿರುವಂಥ ನಿಮ್ಮ ವೆಬ್ಸೈಟಿಗೆ ವಿಸಿಟ್ ಮಾಡಬೇಕಾಗುತ್ತೆ. ಅಲ್ಲಿ ಕರಿಯರ್ ವಿಭಾಗ ಕ್ಲಿಕ್ ಮಾಡಬೇಕು. ನಿಮಗೆ ಸೂಕ್ತ ಹುದ್ದೆಯನ್ನು ಆಯ್ಕೆ ಮಾಡಬೇಕಾಗುತ್ತೆ. ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರಮನ್ನು ಭರ್ತಿ ಮಾಡಬೇಕಾಗುತ್ತೆ. ದಾಖಲೆಗಳನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಸಬ್ಮಿಟ್ ಮಾಡಿ ಕೆಳಗೆ ಕ್ಲಿಕ್ ಮಾಡಲಿಕ್ಕೆ ನಿಮಗೆ ಇಂಪಾರ್ಟೆಂಟ್ ಲಿಂಕ್ ಕೊಡಲಾಗಿದೆ. ಇದು ಇಂಡಿಗೋ ಕರಿಯರ್ಸು. ಓಕೆ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇಲ್ಲಿ ಅರ್ಜಿ ಸಲ್ಲಿಸುವಂಥ ದಿನಾಂಕ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕೊನೆ ದಿನಾಂಕ ASAP ಆಗಿದೆ, ಅಂದರೆ ಇನ್ನೂ ಕೂಡ ಇದಾಗಿಲ್ಲ, ಕೊನೆಗೊಂಡಿಲ್ಲ. ಹಾಗಾಗಿ ನೀವು ಅರ್ಜಿಯನ್ನು ಈಸಿಯಾಗಿ ಸಲ್ಲಿಸ್ಬೋದು ಫ್ರೆಂಡ್ಸ್. ಓಕೆ, ಹಾಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ನೀವು ಕಮೆಂಟಲ್ಲಿ ಇದು ಮಾಡ್ಬೋದು. ನಿಮ್ಮ ಡಿಸ್ಕ್ಲೈಮರ್ ಓದೋದು ನಿಮ್ಮ ತುಂಬ ಮುಖ್ಯ ಫ್ರೆಂಡ್ಸ್. ಓದ್ಕೊಂಡೇ ಕೆಲಸಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಹಾಗೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ನಿಮಗೆ ವೆಬ್ಸೈಟ್ ಲಿಂಕ್ ಇದೆಯಲ್ಲ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಪಿನ್ ಮಾಡ್ತೀನಿ. ನೀವು ನೇರವಾಗಿ ವಿಸಿಟ್ ಮಾಡಿಕೊಂಡು ಎಲ್ಲ ಮಾಹಿತಿನ ಸಂಪೂರ್ಣವಾಗಿ ಓದಿಕೊಂಡು ನಂತರ ಕೆಲಸಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ವಂದೇ ಮಾತರಂ.